ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಯತ್ನಾಳ್ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಯೇ ಬೇಡ, ವಿಜೇಂದ್ರ ಬದಲಾವಣೆ ಆಗಬೇಕು ಅಷ್ಟೇ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಯತ್ನಾಳ್ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆನೇ ಬೇಡ, ವಿಜೇಂದ್ರ ಬದಲಾವಣೆ ಆಗಬೇಕು ಅಷ್ಟೇ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರನಿಂದ ರಾಜ್ಯದಲ್ಲಿ ಬಿಜೆಪಿ ನೆಲ ಕಚ್ಚಿದೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಯಿತು. ಹಲವೆಡೆ ಬಿಜೆಪಿ ಸೋಲಲು ವಿಜೇಂದ್ರನೇ ಕಾರಣ. ವಿಜೇಂದ್ರ ಮುಂದುವರಿಸಿದ್ರೆ ಬಿಜೆಪಿಗೆ ಅದು ಆತ್ಮಾಹುತಿ, ಅದು ಎದೆಗೆ ಬಾಂಬ್ ಕಟ್ಟಿಕೊಂಡಂತೆ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗಡೆ ಇದ್ರೂ ಕೂಡ ವಿಜೇಂದ್ರ ಅವರ ವಿರುದ್ಧ ಮಾತನಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನೆಲ ಕಚ್ಚಿದೆ. ಲೋಕಸಭಾ ಕ್ಷೇತ್ರದಲ್ಲಂತರೂ ಹೀನಾಯವಾಗಿ ನಾವು 10 ಮತಕ್ಷೇತ್ರಗಳು ಇವರು ಒಳ ಒಪ್ಪಂದದಿಂದ ಚಾಮರಾಜನಗರ, ತುಮಕೂರಿನಲ್ಲಿ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಚಿಕ್ಕಬಳ್ಳಾಪುರನಲ್ಲಿ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ, ದಾವಣಗೆರೆ. ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಚೇಲಾದಾನಲ್ಲಿ ಬಿಜೆಪಿ ಒಳಗೆ. ಆತ ರಾಘವೇಂದ್ರ ಹಿಟ್ನಾಳ ಅಣ್ಣ ಆರಿಸಿ ಬರಲಿ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳ ಸೋತೀವಿ. ಬೀದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರನ ಚೇಲಾಗಳು ಏನು ಎಮ್ ಎಲ್ ಇದ್ರು ಅವ್ರು ಎಲ್ಲರೂ ಈಶ್ವರ ಖಂಡ್ರೆ ಕೂಡ ಒಪ್ಪಂದ. ಇನ್ನಾದರೂ ಈಶ್ವರ ಖಂಡ್ರೆ ಮನೆಯಾಗೆ ಇರ್ತಾರೆ. ರಾತ್ರಿ ಮುಂಜಾನೆ 6ಕ್ಕೆ ಹೋಗ್ರಿ ಇವೆಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ. ನಾವು ವೀರ ಸಾಹೇಬ್ರು, ನೀವು ವೀರ ಸಾಹೇಬ್ರು ಅಂತೇಳಿ. ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ. ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಅಂತೇಳಿ ಸಿದ್ದೇಶ್ವರ್ ಏನು ಲೋಕಸಭಾ ಸದಸ್ಯರು, ತಂದೆಯವರು ಲೋಕಸಭಾ ಸದಸ್ಯರು ನನ್ನ ಜೊತೆಗಿದ್ರು. ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ